ಮಿನಿಸ್ಟ್ರು ಮಗಳಿಗೆ ಕತ್ತು ಮುಚ್ಚಿ ತಾಳಿ ಕಟ್ಟಿದ್ನಲ್ಲ ಹುಡುಗ, ಅವ್ರ ಅಳಿಯ, ಅವನು ಇನ್ನೊಂದು ಮದುವೆ ಆದ್ನಂತೆ ಅಂತ ಸುದ್ದಿ ಆಗುತ್ತೆ. ಹಾಗೆ ಸುದ್ದಿ ಆದ್ರೆ ವೀರುಗೆ ದೊಡ್ಡ ಅವಮಾನ ಆಗತ್ತೆ. ಹೀಗೆ ತಾನೆ ಆ ವೀರು ಸುಬ್ಬುನ ಮತ್ತೆ ಹೆಗಲ ಮೇಲೆ ಕೂರಿಸ್ಕೊಂಡಿದ್ದಾನೆ. ಇಂಥ ಟೈಮಲ್ಲಿ ನಾವಿಂಥ ಅಸ್ತ್ರ ಹೂಡ್ಲೇಬೇಕು. ಇದ್ರ ಜೊತೆಗೆ ಶ್ರಾವಣಿ ಸುಬ್ಬು ಗಂಡ ಹೆಂಡತಿ ಅಲ್ಲ ಅಂತ ಆದ್ಮೇಲೆ ಆಸ್ತಿ ಅವ್ರ ಕೈಗೆ ಸಿಗೋದೇ ಇಲ್ಲ. ಶ್ರಾವಣಿ ಸುಬ್ಬು ದೂರ ಆದ್ರೆ ನಾವಿಬ್ರು ಆಸ್ತಿಗೆ ಹತ್ರ ಆದಂಗೆ. ಈ ಶ್ರಾವಣಿ ಸುಬ್ಬು ದೂರ ಆಗ್ಬೇಕು ಅಂದ್ರೆ ಸುಬ್ಬು ಶ್ರೀವಲ್ಲಿನ ಮದುವೆ ಆಗ್ಬೇಕು. ನೋಡಿ ಸರ್, ಇವರೇನ ವೆಂಕಿ, ನಿಮ್ಗೆ ತಾಳಿ ಕೊಟ್ಟಿದ್ದು ಇವರೇನಾ? ಅದಕ್ಕಿಂತ ಋಣ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಪರವಾಗಿಲ್ಲ ಸುಬ್ಬು ಅವರೇ, ನನ್ನ ಕೆಲಸ ನಾನು ಮಾಡಿದ್ದೀನಿ. ಮತ್ತೇನಾದರೂ ಬೇಕಾದ್ರೆ ನಾನು ಕಾಲ್ ಮಾಡಿ. ಸರಿ ಸುಬ್ಬು ಅವರೇ, ಒಳ್ಳೇದಾಗಲಿ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ ವೆಂಕಿ. ನೀವು ವಿವರಿಸಿದ ರೀತಿ, ಅವ್ರು ಬರ್ದಿದ ರೀತಿ ಸೂಪರ್. ನನಗೆ ಗೊತ್ತಾ ಅಂತ ಕೇಳ್ತಿದ್ದೀರಾ? ಇಲ್ಲ, ನನಗೆ ಗೊತ್ತಿಲ್ಲ. ಆದರೂ ಇವ್ರನ್ನ ಎಲ್ಲೋ ನೋಡಿದ ನೆನಪು ನನಗೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ನಿಮ್ಮಿಂದ ತುಂಬ ಸಹಾಯ ಆಯಿತು. ಥ್ಯಾಂಕ್ ಯು. ನೀವು ಹೇಳ್ದಂಗೆ ಸಂಬಂಧಗಳನ್ನ ಮತ್ತೆ ಕೂಡ್ಸೋದು ಪುಣ್ಯದ ಕೆಲಸ. ಅದನ್ನು ನೀವು ಇವತ್ತು ಮಾಡಿದ್ದೀರಾ. ಅದರಲ್ಲೂ ತಾಯಿ ಮಗಳ ಸಂಬಂಧ ಅನ್ನೋದು ಶ್ರೇಷ್ಠವಾದದ್ದು. ಅಂಥ ಸಂಬಂಧ ಮತ್ತೆ ಸೇರೋದಕ್ಕೆ ನೀವು ಕೊಂಡಿ ಆಗ್ತಾ ಇದ್ದೀರಾ. ನಿಮಗೂ ಒಳ್ಳೇದಾಗಲಿ ವೆಂಕಿ ಅವರೇ. ಆಗಿದ್ದೆಲ್ಲ ಆಯಿತು. ಜೀವನ ಯಾವತ್ತೂ ಶಾಶ್ವತ ಅಲ್ಲ. ನಾವು ಯಾರನ್ನಾದ್ರೂ ಮತ್ತೆ ಹೋಗ್ಬಿಟ್ರೆ ಅವ್ರು ನಮ್ಮ ಬದುಕಲ್ಲೇ ಇರಲ್ಲ. ನಾವು ಯಾರನ್ನಾದ್ರೂ ನೆನ್ಪಿಟ್ಕೊಂಡ್ರೆ ನಾವು ಸಾಯೋವರೆಗೂ ನಮ್ಮ ಜೊತೆಲೇ ಇರ್ತಾರೆ. ಹೋಗಿ ಬನ್ನಿ. ಮತ್ತೆ ಹೇಳ್ತಿದ್ದೀನಿ, ಅದು ಎಂಥ ಸಂದರ್ಭ ಬಂದರೂ ನಾನು ನಿಮ್ಮ ಜೊತೆಲೇ ಇರ್ತೀನಿ. ಧೈರ್ಯವಾಗಿರಿ. ಇವ್ರು ಯಾರಿರ್ಬೋದು? ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಾ ಇದೆ, ಆದರೆ ಎಲ್ಲಿ ನೋಡಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಇವ್ರನ್ನ ಭೇಟಿಯಾಗಿದ್ದೀನಿ? ಇಲ್ಲ, ನೋಡಿದ್ದೀನಿ, ಆದರೆ ಎಲ್ಲಿ ನೋಡಿದ್ದೀನಿ? ಇವ್ರು ಅದೇ ವ್ಯಕ್ತಿನಾ? ಹಂಗಂದ್ರೆ ಮೇಡಮ್ ಹೇಳಿದ ನಿಜ. ಇದ್ರ ಹಿಂದೆ ದೊಡ್ಡ ರಹಸ್ಯನೇ ಇದೆ. ಚೆಕ್ ತಗೊಳ್ಳೋ ಕಾಲ ಹೋಯ್ತು, ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ಹಾ ಅಮ್ಮ, ಚಳಿ ಜೋರೆಲ್ಲ ಹೋಯ್ತಾ? ಹುಷಾರಾಗಿದ್ಯಾ ನೀನು? ಯಾಕಪ್ಪ, ನಾನು ಹುಷಾರಾಗ್ಬಾರ್ದಾ? ಹಾಗೆ ಇರ್ಬೇಕಿತ್ತ? ಹಾಗಲ್ಲ ಅಮ್ಮ, ಆರಾಮಾಗಿ ಕೂತಿದ್ದ, ಅದಕ್ಕೆ ಕೇಳಿದೆ ಹುಷಾರಾಗಿದ್ಯಾ ಅಂತ. ಹೌದೌದು, ಈ ಮನೇಲಿ ನಾನು ಆರಾಮಾಗೂ ಕೂತ್ಕೊಳ್ಳೋ ಹಾಗಿಲ್ಲ. ಮೂರೊತ್ತು ನಿಮ್ಮೆಲ್ಲರೂ ಸೇವೆ ಮಾಡ್ಕೊಂಡು ಜೀತ ಮಾಡ್ಕೊಂಡೇ ಇರ್ಬೇಕು ಅಲ್ವಾ? ಹಾಗೆಲ್ಲ ಏನಿಲ್ಲ ಅತ್ತೆ. ಯಾವತ್ತಿದ್ರು ಈ ಮನೆಗೆ ನೀವೇ ಮಹಾರಾಣಿ. ಆರಾಮಾಗಿ ಕೂತಿರಿ. ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಮನೆ ಕೆಲ್ಸದ ಕಡೆ ಸರಿಯಾಗಿ ಗಮನ ಕೊಡಕ್ ಆಗ್ತಿಲ್ಲ ಅನ್ಸತ್ತೆ. ಈ ಟೈಮಲ್ಲಿ ನಿಮ್ ಜೊತೆ ಇರ್ಬೇಕಿತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮೆ ಕೇಳಿದ ಮಾತ್ರಕ್ಕೆ ಕಷ್ಟ ಎಲ್ಲ ಪರಿಹಾರ ಆಗೋದಿಲ್ಲ. ಎಲ್ಲ ನನ್ನ ಕರ್ಮ. ನಾನು ಪಡ್ಕೊಂಡು ಬಂದಿರೋದೇ ಇಷ್ಟು. ಸಾಯ್ತಾ ಇದ್ರು ನನ್ನ ಸೇವೆ ಮಾಡೋರು ಯಾರು ಇಲ್ಲ ಈ ಮನೆಯಲ್ಲಿ. ಯಾಕೆ ಹಾಗಂತ್ಯ? ಎಷ್ಟೋ ಮನೆಗಳಲ್ಲಿ ಅತ್ತೆ ಮಾವಂದ್ರನ್ನ ಮೂಲೆ ಗುಂಪು ಮಾಡಿ ಮೆರಿತಿರೋ ಸೊಸೆಯಂದ್ರಿದ್ದಾರೆ. ಇನ್ ಕೆಲವ್ರ ಮನೆಯಲ್ಲಿ ಅತ್ತೆ ಮಾವಂದ್ರಿಂದ ಮಕ್ಕಳನ್ನೇ ದೂರ ಮಾಡೋಂಥ ಸೊಸೆಯಂದರು ಇದ್ದಾರೆ.
ನಮ್ಮನೇಲಿ ನಮ್ಮ ಸೊಸೆ ನಮಗೋಸ್ಕರ ಕ್ಷಣ ಕ್ಷಣನೂ ದುಡಿತಿದ್ದಾಳೆ, ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ತಾಳೆ, ಅಕ್ಕರೆಯಿಂದ ನೋಡ್ಕೊತಾಳೆ. ಇಷ್ಟಾದ್ರೂ ಕೊಂಕಾಡ್ತಿಯಲ್ಲೇ? ಹೌದು ಇವಳು ನಿಮ್ಮ ಮುದ್ದಿನ ಸೊಸೆ ಅಲ್ವಾ, ತಲೆ ಮೇಲೆ ಇಟ್ಕೊಂಡು ಮೆರ್ಸಿ. ಮೆರೆಸ್ತೀನಿ ಬಿಡೆ. ನಮ್ಮನೆ ಸೊಸೆ ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿ ಇದ್ದಾಗೆ. ಮಹಾಲಕ್ಷ್ಮಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸೋದ್ರ ತಪ್ಪೇನೇ ಇದೆ? ತಪ್ಪೇನೂ ಇಲ್ಲ. ಅಪ್ಪ, ಇವಾಗ ನೀನು ಅಮ್ಮನಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಆ ವಿಷಯ ಬಿಡು. ಇಲ್ಲೋಡು, ವರಲಕ್ಷ್ಮಿ ನಿಮ್ಗಂತ ಏನೇನು ತಂದಿದ್ದಾಳೆ ಅಂತ. ಶ್ರೀವಲ್ಲಿ, ಶ್ರೀವಲ್ಲಿ. ಏನೋ ಅಣ್ಣ? ಶ್ರೀವಲ್ಲಿ, ನನಗೆ ಕೆಲಸ ಸಿಕ್ತಲ್ಲ, ಅದಕ್ಕೆ ನನ್ನ ಕಡೆಯಿಂದ ಸಣ್ಣ ಉಡುಗೊರೆ ತಗೋ. ವಾವ್, ಸೂಪರ್ ವರ. ಇನ್ನು ಸ್ವಲ್ಪ ದಿನದಲ್ಲೇ ನಾನು ನಿಮ್ಗೆ ಸಂತೋಷವಾಗಿರೋ ಒಂದ್ ಸುದ್ದಿ ಕೊಡ್ತೀನಿ. ಆವಾಗ ನಾನು ಇದೇ ರೀತಿ ನಿಮ್ಗೆಲ್ರಿಗೂ ಗಿಫ್ಟ್ ಕೊಡ್ತೀನಿ. ಹಾಗೆ ಆಗ್ಲಿ ಶ್ರೀವಲ್ಲಿ, ನಿನ್ ಕನ್ಸೆಲ್ಲ ಆದಷ್ಟು ಬೇಗ ನನ್ಸಾಗ್ಲಿ. ನೀನ್ ಸಂತೋಷವಾಗಿದ್ರೆ ಅದೆಲ್ಲ ನಮಗ್ ಖುಷಿನೇ. ಮಾವ, ಇದು ನಿಮ್ಗೆ. ಥ್ಯಾಂಕ್ ಯು ಕಣಮ್ಮ. ನಮ್ಮನೆಗೆ ನೀನೇ ಒಂದು ರೀತಿ ಅದ್ಭುತವಾದ ಉಡುಗೊರೆ ಅಂತ. ಅದರಲ್ಲಿ ನೀನ್ ನಮ್ಗೆಲ್ಲ ಉಡುಗೊರೆ ತಂದಿದ್ದಿಲ್ಲಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಅತ್ತೆ, ಇದು ನಿಮ್ಗೆ. ಸೀರೆ ಬಣ್ಣ ಡಿಸೈನು ಇಷ್ಟ ಆಗತ್ತಾ ನೋಡಿ. ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಇಷ್ಟ ಆಗ್ಲಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಅಲ್ಲ, ಹೀಗೆ ಸಿಲುಬಹುದು.